ನಮಸ್ತೆ ಎಲ್ಲರಿಗೂ. ಇವತ್ತು BRS ಬ್ಯಾಂಕ್ ರಿಕಾನ್ಸಿಲೇಷನ್ ಸ್ಟೇಟ್ಮೆಂಟನ್ನು ಯಾವ ರೀತಿ ಎಂಟ್ರಿ ಮಾಡಬೇಕು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಟ್ಯಾಲಿ ERP9, ಟ್ಯಾಲಿ ಪ್ರೈಮ್ ಆ್ಯಂಡ್ ಬಿಸಿ ಸಾಫ್ಟ್ವೇರ್ಗಳಲ್ಲಿ ಯಾವ ರೀತಿಯಾಗಿ ಇದನ್ನು ಎಂಟ್ರಿ ಮಾಡಬೇಕು, ಚೆಕ್ ನಂಬರ್ಗಳು ಬಂದಾಗ ಹೇಗೆ ಎಂಟ್ರಿ ಹಾಕಬೇಕು, ಡೆಪಾಸಿಟ್ ವಿಡ್ರಾ ಬಂದಾಗ ಹೇಗೆ ಎಂಟ್ರಿ ಹಾಕಬೇಕು ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲದಾಗಿ ನಾನು ಟ್ಯಾಲಿ ERP9 ತೊಗೊತಾ ಇದ್ದೀನಿ. ಸೊ ಇಲ್ಲಿ ಕಂಪನಿಯನ್ನು ಆಲ್ರೆಡಿ ಕ್ರಿಯೇಟ್ ಮಾಡಿದ್ದೆ. ಈಗ ನಾನು ವೋಚರ್ ಟ್ರಾನ್ಸಾಕ್ಷನ್ಗೆ ಹೋಗ್ತಾ ಇದ್ದೀನಿ. ಸೊ ಇಲ್ಲಿ ಓದಿ ಹೇಳಿ ಈ ಟ್ರಾನ್ಸಾಕ್ಷನನ್ನು ನಿಮಗೆ ಮಾಡ್ತೀನಿ, ಕೇಳಿಸ್ಕೊಂಡು ನೀವು ಮಾಡಬೇಕಾಗುತ್ತೆ. ಮಿಸ್ಟರ್ ರಾಕೇಶ್ ಸ್ಟಾರ್ಟೆಡ್ ಎ ನ್ಯೂ ಬಿಸ್ನೆಸ್ ವಿತ್ 4 ಲ್ಯಾಕ್ ಅಂತ ಇದೆ. ಇದು ಮಿಸ್ಟರ್ ರಾಕೇಶ್ ಒಂದು ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಿ 4 ಲ್ಯಾಕ್ ಇನ್ವೆಸ್ಟ್ಮೆಂಟ್ ಮಾಡಿದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಅವನು ಮಾಡಿದ ಹಣ ಅವನಿಗೆ ರಿಟರ್ನ್ ಬರೋದ್ರಿಂದ ಅದನ್ನು ನಾನು ರಿಸಿಪ್ಟ್ ವೋಚರ್ಗೆ ಎಂಟ್ರಿ ಮಾಡ್ತಾ ಇದ್ದೀನಿ. ಮಿಸ್ಟರ್ ರಾಕೇಶ್ ಅವನು ಬಂಡವಾಳ ಹಾಕಿರೋದ್ರಿಂದ ಬಂಡವಾಳದಾರ. ನೆಕ್ಸ್ಟ್ ಕ್ಯಾಶ್ ಡೆಪಾಸಿಟೆಡ್ ಇಂಟು SBI ಬ್ಯಾಂಕ್ ಅಂತ ಇದೆ. ಕ್ಯಾಶನ್ನು ಬ್ಯಾಂಕಿಗೆ ಹಾಕಿರೋದ್ರಿಂದ ಇದು ಕಾಂಟ್ರಾ ವೋಚರ್, ಕ್ಯಾಶ್ ಟು ಬ್ಯಾಂಕ್ ಟ್ರಾನ್ಸಾಕ್ಷನ್ ಇದು. ಸೊ ಇಲ್ಲಿ ನನಗೆ ಬ್ಯಾಂಕ್ ಬೇಕು, ಅದರಿಂದ ಇಲ್ಲಿ ನಾನು SBI ಬ್ಯಾಂಕನ್ನು ಕನ್ಸಿಡರ್ ಮಾಡಬೇಕಾಗುತ್ತೆ. ಅಂಡರ್ ಬಂದು ಬ್ಯಾಂಕ್ ಅಕೌಂಟ್ಸ್. ನೀವು ಕ್ಯಾಶನ್ನು ಹಾಕಿದ್ದೀರಾ, 4 ಲಕ್ಷದಲ್ಲಿ 1 ಲಕ್ಷವನ್ನು ಬ್ಯಾಂಕಿಗೆ ಹಾಕಿದ್ದೀರಾ. ನೆಕ್ಸ್ಟ್ ಕ್ಯಾಶ್ ಡೆಪಾಸಿಟೆಡ್ ಇಂಟು ಆಂಧ್ರ ಬ್ಯಾಂಕ್. ಆಂಧ್ರ ಬ್ಯಾಂಕ್ ಬ್ಯಾಂಕ್ ಆಂಧ್ರ ಬ್ಯಾಂಕ್. Next, rent paid Andhra Bank check 15,000, ಚೆಕ್ ನಂಬರ್ 450772. ಸೊ ಈಗ ರೆಂಟನ್ನು ಪೇಯ್ಡ್ ಮಾಡಿದಾರಂತೆ, ರೆಂಟನ್ನು ಪೇಯ್ಡ್ ಮಾಡಿ ಆಗಿದೆ. ಸೊ ಯಾವುದ್ರ ಮುಖಾಂತರ ಅಂದರೆ ಆಂಧ್ರ ಬ್ಯಾಂಕ್ ಚೆಕ್ ಮುಖಾಂತರ ಮಾಡಿದ್ದಾರೆ. ಸೊ ಇಲ್ಲಿ ನಾನು ಪೇಮೆಂಟ್ ಯಾವ ಬ್ಯಾಂಕ್ ಮುಖಾಂತರ ಆಗಿದೆ, ಆಂಧ್ರ ಬ್ಯಾಂಕ್ ಮುಖಾಂತರ. ಸೊ ಏನನ್ನು ಮಾಡಿದ್ದಾರೆ ಅಂದರೆ ರೆಂಟನ್ನು ಪೇಯ್ಡ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ರೆಂಟ್ ಬಂದು ಮಂತ್ಲಿ ಒನ್ಸ್ ಕೊಡೋದ್ರಿಂದ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್. ಸೊ ಎಷ್ಟು ರೆಂಟನ್ನು ಪೇಯ್ಡ್ ಮಾಡ್ತಾ ಇದ್ದಾರೆ ಅಂದರೆ 15,000. ನೋಡಿ ಇಲ್ಲಿ ಚೆಕ್ ನಂಬರನ್ನು ಇನ್ಸ್ಟೆಂಟ್ ಅಂತ ಇದೆಯಲ್ಲ, ಇದರಲ್ಲಿ ಚೆಕ್ ನಂಬರನ್ನು ಎಂಟ್ರಿ ಮಾಡಬೇಕು. ನೆಕ್ಸ್ಟ್ ಸ್ಯಾಲ್ರಿ ಪೇಯ್ಡ್ SBI ಚೆಕ್ ಅಂತ ಇದೆ. ಸ್ಯಾಲರಿನ ಪೇಯ್ಡ್ ಮಾಡಿದ್ದಾರೆ SBI ಬ್ಯಾಂಕ್ ಚೆಕ್ ಮುಖಾಂತರ. ಸ್ಯಾಲ್ರಿ ಕೂಡ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್. $122,330. ನೆಕ್ಸ್ಟ್ ಆಂಧ್ರ ಬ್ಯಾಂಕ್ ಚೆಕ್ ಇಶ್ಯೂಡ್ ಟು ಕುಮಾರ್ 45,000. ಆಂಧ್ರ ಬ್ಯಾಂಕ್ ಚೆಕ್ಕನ್ನು ಇಶ್ಯೂ ಮಾಡಿದ್ದಾರೆ ಟು ಕುಮಾರ್ನಿಗೆ, ಪೇಯ್ಡ್ ಮಾಡಿದ್ದಾರೆ ಅಂತ ಹೇಳ್ತಾರೆ. ಸೊ ಯಾವ ಬ್ಯಾಂಕ್ ಮುಖಾಂತರ ಹೋಗ್ತಾ ಇದೆ, ಆಂಧ್ರ ಬ್ಯಾಂಕ್ ಮುಖಾಂತರ. ಯಾರಿಗೆ ಹೋಗ್ತಾ ಇದೆ, ಮಿಸ್ಟರ್ ಕುಮಾರ್ ಅವರಿಗೆ ಹೋಗೋದ್ರಿಂದ ಸ್ಯಾಂಡ್ರಿ ಡಿಟರ್ಸ್. ಎಷ್ಟು ಹಣವನ್ನು ಕೊಡ್ತಾ ಇದ್ದಾರೆ ಅಂದರೆ 45,000. ಚೆಕ್ ನಂಬರ್ ಬಂದು 750
3 to 1. Next, donation received. Indirect income. ಎಷ್ಟು ಡೊನೇಷನ್ ರಿಸೀವ್ಡ್ ಆಗಿದೆ ಅಂದರೆ 9,000 rupees. ಡೊನೇಷನ್ ರಿಸೀವ್. ಇಂಟ್ರೆಸ್ಟ್ ಪೇಯ್ಡ್ ಥ್ರೂ ಬ್ಯಾಂಕ್, ಎಸ್ ಬಿ ಐ ಬ್ಯಾಂಕ್ ಅಂತಿದೆ. ಇಂಟ್ರೆಸ್ಟ್ ಪೇಯ್ಡ್ ಮಾಡಿದರೆ ಥ್ರೂ ಎಸ್ ಬಿ ಐ ಬ್ಯಾಂಕ್ ಮುಖಾಂತರ. ಇಂಟ್ರೆಸ್ಟ್ ಪೇಯ್ಡ್. Indirect expenses. Andhra Bank check received from Surya Pipe Limited. Surya Pipe Private Limited ಇಂದ ಚೆಕ್ ಆಂಧ್ರ ಬ್ಯಾಂಕ್ ಚೆಕ್ಕನ್ನು ರಿಸೀವ್ ಮಾಡ್ಕೊಂಡಿದ್ವಿ. ಆಂಧ್ರ ಬ್ಯಾಂಕ್ ಮುಖಾಂತರ ರಿಸಿಪ್ಟ್ ವೋಚರ್. ಆಂಧ್ರ ಬ್ಯಾಂಕಿಗೆ ಹಣ ಬಂದಿದೆ. ಯಾರಿಂದ ಬಂದಿದೆ? ಸೂರ್ಯ ಪೈಪ್ ಪ್ರೈವೇಟ್ ಲಿಮಿಟೆಡ್. ಸ್ಯಾಂಡ್ರಿ ಕ್ರೆಡಿಟರ್ ಆಗ್ತಾರವರು 25,000. ಕ್ಯಾಶ್ ವಿತ್ಡ್ರಾ ಫ್ರಮ್ ಎಸ್ ಬಿ ಐ ಬ್ಯಾಂಕ್. ಕ್ಯಾಶ್ ಬಂದಿದೆ ಎಸ್ ಬಿ ಐ ಬ್ಯಾಂಕ್ ಮುಖಾಂತರ. ಕ್ಯಾಶ್ ಟು ಬ್ಯಾಂಕ್ ಟು ಕ್ಯಾಶ್ ಇದೆ. ಸೊ ಈ ರೀತಿಯಾಗಿ ಎಲ್ಲ ಎಂಟ್ರೀಸನ್ನು ಮಾಡಾಗಿದೆ. ಸೊ ಈಗ ನೀವೇನು ಮಾಡಬೇಕು ಅಂದರೆ ಯುಟಿಲಿಟೀಸ್ ಒಳಗೆ ಬ್ಯಾಂಕಿಂಗಿಗೆ ಹೋಗಬೇಕಾಗುತ್ತೆ. ಯುಟಿಲಿಟೀಸ್ ಒಳಗೆ ಬ್ಯಾಂಕಿಂಗಲ್ಲಿ ಚೆಕ್ ಪ್ರಿಂಟಿಂಗ್, ನಿಮಗೆ ಚೆಕ್ ನಂಬರ್ಗಳನ್ನು ನೋಡಿ. ನೆಕ್ಸ್ಟ್ ಬ್ಯಾಂಕ್ ರಿಕಾನ್ಸಿಲೇಷನನ್ನು ತಗೊಳ್ಳಿ. ಆಂಧ್ರ ಬ್ಯಾಂಕ್ ಬೇಕಾದ್ರೆ ಆಂಧ್ರ ಬ್ಯಾಂಕು. ಸೊ 1 ಮಂತ್ ಬಿಟ್ಟು ರಿಕಾನ್ಸಿಲೇಷನ್ ಆಗ್ತೀನಿ. ನೋಡಿ ಈ ರೀತಿ ಬ್ಯಾಂಕ್ ಡೇಟ್ಗಳನ್ನು, ಇಂಟ್ರಿಮೆಂಟ್ ಡೇಟ್ಗಳನ್ನು ನೀವು ಹಾಕೋಬೋದು. ಇಲ್ಲಿ ನೋಡಿ ನಾವು ಬ್ಯಾಂಕ್ ಡೇಟ್ಗಳಲ್ಲಿ ಚೇಂಜ್ ಮಾಡಿದ್ದೀವಿ ನೋಡಿ. ನೋಡಿ ಸೊ ಈ ರೀತಿಯಾಗಿ ರಿಕಾನ್ಸಿಲೇಷನನ್ನು ಮಾಡ್ಕೋಬೋದು. ಡೆಪಾಸಿಟ್ ಸ್ಲಿಪ್, ಇದರಲ್ಲಿ ಚೆಕ್ ಡೆಪಾಸಿಟು ಮತ್ತು ಕ್ಯಾಶ್ ಡೆಪಾಸಿಟ್. ಕ್ಯಾಶ್ ಡೆಪಾಸಿಟು, ಚೆಕ್ ಡೆಪಾಸಿಟ್ಗಳನ್ನು ತೆಗಿಬೋದು. ಆಮೇಲೆ ಚೆಕ್ ರಿಜಿಸ್ಟರ್ಡ್, ನೋಡಿ ಯಾವ ಬ್ಯಾಂಕು ಎಷ್ಟು ಚೆಕ್ ಹಾಕಿದೆ ಅಂತ ತೋರಿಸ್ತಾ ಇರುತ್ತೆ. ಸೊ ಈ ರೀತಿಯಾಗಿ ನೀವು ಇದನ್ನು ಪೇಮೆಂಟ್ ಅಡ್ವೈಸ್ ಬೇಕಿದ್ರೆ ಪೇಮೆಂಟ್ ಅಡ್ವೈಸ್ ನೋಡಿ. ಸೊ ಇದಾದ ನಂತರ ಎಲ್ಲ ರಿಪೋರ್ಟ್ ಆಯಿತು. ನಿಮ್ಗೆ ಏನಾದ್ರು ಬ್ಯಾಲೆನ್ಸ್ ಶೀಟ್ ನೋಡಬೇಕು ಅನಿಸಿದರೆ ಇದು 4,25,000 ಬರುತ್ತೆ. ಅಕೌಂಟ್ಸ್ ಬುಕ್ ಒಳಗೆ ಕ್ಯಾಶ್ ಆರ್ ಬ್ಯಾಂಕ್ ಬುಕ್, ಅಕೌಂಟ್ಸ್ ಬುಕ್ ಒಳಗೆ ಕ್ಯಾಶ್ ಆರ್ ಬ್ಯಾಂಕ್ ಬುಕ್ ಒಂದು ರಿಪೋರ್ಟ್ಸನ್ನು ನೀವು ನೋಡಬೇಕಾಗುತ್ತೆ. ಮತ್ತೆ ನೆಕ್ಸ್ಟ್ ಟ್ಯಾಲಿ ಪ್ರೈಮಲ್ಲಿ ನೋಡಿ ಕಂಪನಿಯನ್ನು ಕ್ರಿಯೇಷನ್ ಮಾಡ್ಕೊಂಡಿದ್ದೀನಿ. ಈ ರೀತಿ ಆಪ್ಷನ್ಗಳು ಬರ್ತವೆ. ಕಾನ್ಫಿಗರೇಷನ್ ಇದನ್ನು ನೋಡ್ಕೊಳ್ಳಿ. ನಿಮ್ಗೆ ಯಾವುದಾದ್ರೂ ಬೇಕಿದ್ರೆ ಇದರಲ್ಲಿ ಆ್ಯಕ್ಟಿವೇಷನನ್ನು ಮಾಡ್ಕೋಬೋದು.
ಬೇಡ ಅಂತಿದ್ರೆ ಅದು. ಸೊ ಓಚರ್ಸಲ್ಲಿ ಫಸ್ಟ್ ಒನ್ ಇದೆ, ಮಿಸ್ಟರ್ ರಾಕೇಶ್ ಸ್ಟಾರ್ಟೆಡ್ ಎ ನ್ಯೂ ಬಿಸ್ನೆಸ್ 4 ಲ್ಯಾಕ್ ಅಂತ ಇದೆ. ಈಗ ಇದನ್ನ ನಾನು ರಿಸಿಪ್ಟ್ ಓಚರ್ಗೆ ಎಂಟ್ರಿ ಮಾಡಬೇಕು. ಸೊ ಕ್ಯಾಶ್ ಮೂಲಕ ಟ್ರಾನ್ಸಾಕ್ಷನ್ ಆಗ್ತಿದೆ. ಮಿಸ್ಟರ್ ರಾಕೇಶ್ ಬಂದು ಕ್ಯಾಪಿಟಲ್ ಅಕೌಂಟ್ ಅಂಡರ್ ಎಡಗಡೆ ಎಂಟ್ರಿ ಆಗುತ್ತೆ. ಕ್ಯಾಶ್ ಡೆಪಾಸಿಟೆಡ್ ಇಂಟು SBI ಅಂತ ಇದೆ. ಕ್ಯಾಶ್ ಡೆಪಾಸಿಟ್ ಮಾಡಿದ್ದಾರೆ SBI ಬ್ಯಾಂಕಿಗೆ. $1 lakh amount. Next, cash deposited into Andhra Bank. ಇದು ಕೂಡ ಕಾಂಟ್ರಾ ವೋಚರ್ನ ಎಂಟ್ರಿ ಆಗಿರುತ್ತೆ. ನೆಕ್ಸ್ಟ್, ರೆಂಟ್ ಪೇಯ್ಡ್ ಬೈ ಆಂಧ್ರ ಬ್ಯಾಂಕ್ ಚೆಕ್ 15,000. ರೆಂಟ್ ಪೇಯ್ಡ್ ಆಂಧ್ರ ಬ್ಯಾಂಕ್ ಚೆಕ್. ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್. ಎಷ್ಟು ಹಣ ರೆಂಟ್ ಪೇಯ್ಡ್ ಮಾಡಿದ್ದಾರೆ ಅಂದರೆ 15,000. ಚೆಕ್ ನಂಬರ್ ಅಂತ ಹೇಳ್ತಾ ಇದೆ, ಇನ್ಸ್ಟೆಂಟ್ ನಂಬರ್. ನೆಕ್ಸ್ಟ್ ನೋಡಿ, ಸ್ಯಾಲರಿ ಪೇಯ್ಡ್ ಬೈ SBI ಚೆಕ್ 12,000. ಚೆಕ್ ನಂಬರ್ 122330. ಯಾವ ಬ್ಯಾಂಕ್ ಮುಖಾಂತರ ಮಾಡಿದ್ದಾರೆ ಅಂದರೆ SBI ಬ್ಯಾಂಕ್ ಮುಖಾಂತರ. ಏನಕ್ಕೆ ಖರ್ಚು ಮಾಡಿದ್ದಾರೆ? ಸ್ಯಾಲ್ರಿ ಬಂದು ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್. ಸೊ ಇಲ್ಲಿ ಸ್ಯಾಲ್ರಿ ಅಮೌಂಟ್ ಬಂದು 12,000. ನೋಡಿ, ಇಲ್ಲಿ ಚೆಕ್ ನಂಬರ್ ಅನ್ನು ನೀವು ಎಂಟ್ರಿ ಮಾಡಬೇಕಾಗುತ್ತೆ. ಇನ್ಸ್ಟಿಮೇಟ್ ಡೇಟನ್ನು ನೀವು ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ, ಯಾವತ್ತವರೆಗೆ ಕೊಡಬೇಕು ಅಂತ. ನೆಕ್ಸ್ಟ್, ಆಂಧ್ರ ಬ್ಯಾಂಕ್ ಚೆಕ್ ಇಶ್ಯೂಡ್ ಟು ಕುಮಾರ್ 45,000. ಸೆಂಡ್ರಿ ಡೆಟರ್ಸ್. ಎಷ್ಟು ಹಣವನ್ನು ಇಶ್ಯೂ ಮಾಡಿದ್ದಾರೆ ಅಂದರೆ 45,000. ಇನ್ಸ್ಟೆಂಟ್ ನಂಬರ್ ಅಂತ ಇದೆ, ಅಲ್ಲಿ ಚೆಕ್ ನಂಬರನ್ನು ಎಂಟ್ರಿ ಮಾಡಿ. ಯಾವ ಡೇಟಿಗೆ ಚೆಕ್ ಟ್ರಾನ್ಸ್ಫರ್ ಆಗಬೇಕು ಅಂತ ಇಲ್ಲಿ ನೀವು ಎಂಟ್ರಿ ಮಾಡಬೇಕಾಗತ್ತೆ, ರಿಕನ್ಸಿಲೇಷನ್ ಮಾಡಬೇಕಾಗುತ್ತೆ. ನೆಕ್ಸ್ಟ್, ಡೊನೇಷನ್ ರಿಸೀವ್ಡ್. indirect income. $9,000. Interest paid through bank
ಯಾವ ಬ್ಯಾಂಕ್ ಮುಖಾಂತರ ಅಂದರೆ ಎಸ್ ಬಿ ಐ ಬ್ಯಾಂಕ್ ಮುಖಾಂತರ ಇಂಟ್ರೆಸ್ಟನ್ನು ಪೇಯ್ಡ್ ಮಾಡಿದ್ದಾರೆ. ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್. ಚೆಕ್ ನಂಬರ್ ಇಲ್ಲ, ಆದ್ದರಿಂದ ನಾನು ಡೈರೆಕ್ಟ್ ಸೇವ್ ಮಾಡ್ತಾ ಇದ್ದೀನಿ. ಆಂಧ್ರ ಬ್ಯಾಂಕ್ ಚೆಕ್ ರಿಸೀವ್ಡ್ ಫ್ರಮ್ ಸೂರ್ಯ ಪ್ರೈವೇಟ್ ಲಿಮಿಟೆಡಿಂದ. ಸೊ ಇಲ್ಲಿ ನಾವು ಚೆಕ್ಕನ್ನು ರಿಸೀವ್ ಮಾಡ್ಕೊಂಡಿದ್ದೀವಿ, ಆಂಧ್ರ ಬ್ಯಾಂಕಿಗೆ ತೊಗೊಂಡಿದ್ದೀವಿ. ಸೊ ಯಾರಿಂದ ತೊಗೊಂಡಿದ್ದೀವಿ ಅಂದರೆ ಸೂರ್ಯ ಪೈಪ್ ಪ್ರೈವೇಟ್ ಲಿಮಿಟೆಡಿಂದ. ನೆಕ್ಸ್ಟ್ ಕ್ಯಾಶ್ ವಿಡ್ರಾ ಫ್ರಮ್ ಎಸ್ ಬಿ ಐ ಬ್ಯಾಂಕ್. ಕ್ಯಾಶನ್ನು ವಿಡ್ರಾ ಮಾಡಿದ್ದೀರಾ ಇಲ್ಲಿಂದ ಎಸ್ ಬಿ ಐ ಬ್ಯಾಂಕ್ ಮುಖಾಂತರ. ನೆಕ್ಸ್ಟ್ ಎಲ್ಲ ಟ್ರಾನ್ಸಾಕ್ಷನ್ ಮುಗಿದಿದೆ. ಈಗ ನಾವು ರಿಪೋರ್ಟನ್ನು ನೋಡಬೇಕಾಗುತ್ತೆ. ಇಲ್ಲಿ ಯುಟಿಲಿಟೀಸಲ್ಲಿ ಬ್ಯಾಂಕಿಂಗ್ ಚೆಕ್ ಪ್ರಿಂಟಿಂಗ್ ಎಲ್ಲ ಇಲ್ಲಿ ಚೆಕ್ ಮಾಡ್ಕೋಬೋದು. ಎಷ್ಟು ಚೆಕ್ ರಿಜಿಸ್ಟರ್ಡ್ಗಳು ಬೇಕಿದ್ರೆ ಇಲ್ಲಿ ನೋಡಿ ಎಷ್ಟು ಚೆಕ್ ಯಾವ ಬ್ಯಾಂಕಿಂದ ಹಾಕಿದ್ದೀವಿ ಅಂತ ತೋರಿಸುತ್ತೆ. ನೆಕ್ಸ್ಟ್ ಬಂದು ಡೆಪಾಸಿಟ್ ಸ್ಲಿಪ್ಪು, ಇದರಲ್ಲಿ ನೋಡಿ ಬ್ಯಾಂಕ್ ರಿಕಾನ್ಸಿಲೇಷನ್ನು. ಸೊ ಇಲ್ಲಿ ನೀವು ರಿಕಾನ್ಸಿಲೇಷನ್ ಡೇಟನ್ನು ಚೇಂಜ್ ಮಾಡಬೇಕಾಗತ್ತೆ. ಸೊ ಈ ರೀತಿ ಮುಂದಿನ ಡೇಟ್ಗಳಿಗೆ ರಿಕಾನ್ಸಿಲೇಷನನ್ನು ಹಾಕಿ ಸೇವ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಬಿಸಿ ಸಾಫ್ಟ್ವೇರಲ್ಲಿ ಕಂಪನಿಯನ್ನೆಲ್ಲ ಕ್ರಿಯೇಷನ್ ಆದ ತಕ್ಷಣ ಇಲ್ಲಿ ನೋಡಿ ನೀವು ಇಲ್ಲಿ ಅಡ್ಮಿನಿಸ್ಟ್ರೇಷನ್ಗೆ ಹೋಗಿ ಆದರೂ ತೊಗೋಬೋದು, ಇಲ್ಲಾಂದರೆ ಡೈರೆಕ್ಟ್ ತೊಗೋಬೋದು. ಸೊ ಇಲ್ಲಿ ಕಾನ್ಫಿಗರೇಷನ್ ಅಂತ ಇದೆ, ಫೀಚರ್ಸ್ ಆ್ಯಂಡ್ ಇದೆ ಅಂತ ಇದೆ, ಆಪ್ಷನ್ಸ್ ಅಂತ ಇದೆ ನೋಡಿ. ಕಾನ್ಫಿಗರೇಷನ್, ಫೀಚರ್ಸ್ ಆ್ಯಂಡ್ ಆಪ್ಷನ್ಸ್ ಒಳಗೆ ನೀವು ಅಕೌಂಟ್ಸ್ ಅಂತ ಇದೆ, ಅದನ್ನು ನೀವು ತಗೋಬೇಕು. ತಗೊಂಡು ಇಲ್ಲಿ ನೋಡಿ ಬ್ಯಾಂಕ್ ರಿಕಾನ್ಸಿಲೇಷನ್, ಪೋಸ್ಟ್ ಡೇಟೆಡ್, ಮೇಂಟೈನ್ ಬ್ಯಾಂಕ್ ಇನ್ಸ್ಟ್ರೂಮೆಂಟ್ ಡೀಟೇಲ್ಸ್, ಚೆಕ್ ಪ್ರಿಂಟಿಂಗ್ ಇದೆ, ಚೆಕ್ ಪ್ರಿಂಟಿಂಗ್ ಸೇವ್ ಕೊಡಿ. ಇವಾಗ ನೀವು ಟ್ರಾನ್ಸಾಕ್ಷನ್ ತಗೊಳ್ಳಿ. ಮಿಸ್ಟರ್ ರಾಕೇಶ್ ಸ್ಟಾರ್ಟೆಡ್ ಎ ನ್ಯೂ ಬಿಸ್ನೆಸ್ ವಿತ್ 4 lakh ಅಂತ ಇದೆ. ಇದು ರಿಸಿಪ್ಟ್, ಅದರಿಂದ ರಿಸೀವ್ ಆಗೋದ್ರಿಂದ ರಿಟರ್ನ್ ರಿಸಿಪ್ಟ್ ವೋಚರ್. ಮೋಡ್ ಯಾವ ರೀತಿಯಲ್ಲಿ ಇದು ಇದೆ ಅಂತ ಕ್ಯಾಶ್ ರೂಪದಲ್ಲಿದೆ. ಇಲ್ಲಿ Alt+F1 ಅನ್ನು ಪ್ರೆಸ್ ಮಾಡಿಕೊಂಡು ಮಿಸ್ಟರ್ ರಾಕೇಶ್ ಕ್ಯಾಪಿಟಲ್ ಅಕೌಂಟ್,
ಮಿಸ್ಟರ್ ರಾಕೇಶ್. ಅಮೌಂಟ್ ಬಂದು 4 lakh. ನೆಕ್ಸ್ಟ್ ಬಂದು ಕ್ಯಾಶ್ ಡೆಪಾಸಿಟೆಡ್ ಇಂಟು SBI ಬ್ಯಾಂಕ್. ಇದು ಕಾಂಟ್ರಾ ವೋಚರ್. ಆಲ್ಟ್ S1 SBI ಬ್ಯಾಂಕ್ ಅಂಡರ್ ರೂಪಲ್ಲಿ ಬ್ಯಾಂಕ್ ಅಕೌಂಟ್ಸ್. ಇಲ್ಲಿ ಡೇಟ್ ಅಂತ ಇದೆ. ಇವತ್ತು ನಾನು ಕೊಟ್ಟ ಡೇಟನ್ನು ಇಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ. ವೋಚರ್ ನಂಬರನ್ನು ಎಂಟ್ರಿ ಮಾಡಬೇಕಾಗುತ್ತಿದ್ರೆ, ಸೊ ನಾನು ಇದಕ್ಕೆಲ್ಲ ಏನು ಮಾಡ್ತೀನಿ ಅಂದರೆ, SBI ಬ್ಯಾಂಕಿದು 2 ಚೆಕ್ ಇದೆ. ಸೊ ಆ SBI ಬ್ಯಾಂಕ್ 2 ಚೆಕ್ಕನ್ನು ಇದರಲ್ಲಿ ನಾನು ಇದು ಮಾಡ್ತೀನಿ. SBI ಚೆಕ್ 1 ಚೆಕ್ ತೊಗೊಂಡಿದ್ದೀನಿ. ಸೊ 1 ಚೆಕ್ ನಂಬರನ್ನು ಇಲ್ಲಿ ಎಂಟ್ರಿ ಮಾಡ್ತೀನಿ. ಕಡೆಗೆ ನಮಗೆ ಲಾಸ್ಟಲ್ಲಿ ಅದು ವೋಚರ್ಗೆ ಎಂಟ್ರಿ ಮಾಡಲಿಕ್ಕೆ ಬೇಕು. ಸೊ ಇಲ್ಲಿ ಎಂಟ್ರಿ ಮಾಡ್ತಾ ಇದ್ದೀನಿ ಅಕೌಂಟ್ ನಂಬರ್. RTGS ಮಾಡ್ತೀರಾ, ನೆಫ್ಟ್ ಮಾಡ್ತೀರಾ ಅಂತ ಕೇಳುತ್ತೆ. ಇನ್ಸ್ಟೆಂಟ್ ನಂಬರ್ ಇದೆ, ಚೆಕ್ ನಂಬರ್. ಸೊ ಇದು ಈ ರೀತಿಯಾಗಿ ಸೇವ್ ಮಾಡಿ. ಈಗ ಕಾಂಟ್ರಾ ವೋಚರ್ ಡೆಬಿಟಲ್ಲಿ SBI ಬ್ಯಾಂಕ್ ಎಷ್ಟು ಅಮೌಂಟ್ ಅಂದರೆ ಡೆಬಿಟಲ್ಲಿ 1 lakh rupees. ಇಲ್ಲಿ ಕ್ಯಾಶನ್ನು ಕ್ರೆಡಿಟ್ ಮಾಡಿಕೊಡಿ. ನೆಕ್ಸ್ಟ್ ಕ್ಯಾಶ್ ಡೆಪಾಸಿಟೆಡ್ ಇಂಟು ಆಂಧ್ರ ಬ್ಯಾಂಕ್. ಅಂಡರ್ ರೂಪಲ್ಲಿ ಬ್ಯಾಂಕ್ ಅಕೌಂಟ್. ಇಲ್ಲಿ ಡೇಟು, ವೋಚರ್ ನಂಬರ್, ಅಕೌಂಟ್ ನಂಬರ್. ಅಮೌಂಟ್ ಎಷ್ಟು ಅಂತ ಕೇಳುತ್ತೆ. ಅಮೌಂಟು ಎರಡಿದೆ. ಒಂದು 15,000
ನೆಕ್ಸ್ಟ್ ಚೆಕ್ ನಂಬರ್ ಬಂದು 45007. ಎರಡನೇ ಅಮೌಂಟು 45,000. ಚೆಕ್ ನಂಬರ್ ಬಂದು ಇಲ್ಲಿ ಡೆಬಿಟಲ್ಲಿ ಆಂಧ್ರ ಬ್ಯಾಂಕ್ ಚೆಕ್. ಎಷ್ಟು ಹಣ ಅಂದರೆ 1,00,000 ರೂಪಾಯಿ. ಇಲ್ಲಿ ಕ್ಯಾಶ್. ನೆಕ್ಸ್ಟ್ ರೆಂಟ್ ಪೇಯ್ಡ್ ಬೈ ಆಂಧ್ರ ಬ್ಯಾಂಕ್ ಚೆಕ್. ರೆಂಟ್ ಪೇಯ್ಡ್ ಬೈ ಆಂಧ್ರ ಬ್ಯಾಂಕ್ ಚೆಕ್. ಆಫೀಸ್ ರೆಂಟ್ ಎಷ್ಟು ಬಂದು 15,000. ಚೆಕ್ ನಂಬರ್ ಅಂತ ಕೇಳುತ್ತೆ. ನೆಕ್ಸ್ಟ್ ಇನ್ನೊಂದಿದೆ, ಸ್ಯಾಲ್ರಿ ಪೇಯ್ಡ್ ಅಂತ ಇದೆ. ಸೊ ಸ್ಯಾಲ್ರಿಯನ್ನು ಪೇಯ್ಡ್ ಮಾಡಿದರೆ ಯಾವ ಬ್ಯಾಂಕ್ ಚೆಕ್ ಮೂಲಕ? SBI ಬ್ಯಾಂಕ್ ಚೆಕ್ ಮೂಲಕ. ಸ್ಯಾಲರಿ ಪೇಯ್ಡ್ ಮಾಡಿದ್ದಾರೆ. ಎಷ್ಟು ಅಂದರೆ 12,000. ಚೆಕ್ ನಂಬರ್ ಬಂದು 12233. ನೆಕ್ಸ್ಟ್ ಆಂಧ್ರ ಬ್ಯಾಂಕ್ ಚೆಕ್ ಇಶ್ಯೂ ಟು ಕುಮಾರ್. ಆಂಧ್ರ ಬ್ಯಾಂಕ್ ಮುಖಾಂತರ ಚೆಕ್ಕನ್ನು ಇಶ್ಯೂ ಮಾಡ್ಕೊಂಡಿದ್ದೀವಿ ಕುಮಾರ್ಗೆ. ಆಂಧ್ರ ಬ್ಯಾಂಕ್ ಕುಮಾರ್ ಬಂದು ಅವನಿಗೆ ಹಣ ಹೋಗೋದ್ರಿಂದ ಸೆಂಟ್ರಿ ಡೆಟರ್ಸ್ ಆಗ್ತಾನೆ. ಕುಮಾರನಿಗೆ ಅಮೌಂಟ್ ಎಷ್ಟು ಹಾಕಿದ್ದೀವಿ ಅಂದರೆ 45,000. RTGS ಇನ್ಸ್ಟೆಂಟ್ ನಂಬರ್ ಬಂದು ಚೆಕ್ ನಂಬರ್ ಬಂದು ನೆಕ್ಸ್ಟ್ ಡೊನೇಷನ್ ರಿಸಿಪ್ಟ್ ವೋಚರು Alt F6. ಯಾವ ರೀತಿಯಲ್ಲಿ ಆಗಿದೆ ಕ್ಯಾಶ್ ರೂಪದಲ್ಲಿ. Donation received, indirect income. ಡೊನೇಷನ್ ರಿಸೀವ್ಡ್ ಎಷ್ಟಾಗಿದೆ ಅಂದರೆ 9,000. ನೆಕ್ಸ್ಟ್ ಇಂಟ್ರೆಸ್ಟ್ ಪೇಯ್ಡ್ ಥ್ರೂ ಬ್ಯಾಂಕ್, ಆಂಧ್ರ ಬ್ಯಾಂಕ್ ಚೆಕ್, SBI ಬ್ಯಾಂಕ್. ಇಂಟ್ರೆಸ್ಟ್ ಪೇಯ್ಡ್ ಯಾವ ಬ್ಯಾಂಕ್ ಮುಖಾಂತರ ಅಂದರೆ ಇಂಟ್ರೆಸ್ಟ್ ಪೇಯ್ಡ್ ಮಾಡಿರೋದು SBI ಬ್ಯಾಂಕ್ ಮುಖಾಂತರ.
indirect expenses, ಇಂಟ್ರೆಸ್ಟ್ ಪೇಯ್ಡ್ ಎಷ್ಟು ಹಣ ಅಂದರೆ 2500. ಆಂಧ್ರ ಬ್ಯಾಂಕ್ ಚೆಕ್ ರಿಸೀವ್ಡ್ ಫ್ರಮ್ ಸೂರ್ಯ ಪೈಪ್ಲೈನ್ ಲಿಮಿಟೆಡ್, ರಿಸೀವ್ ಮಾಡ್ಕೊಂಡಿರೋದು. ಆಂಧ್ರ ಬ್ಯಾಂಕ್ ಮೂಲಕ ಚೆಕ್ಕಿಗೆ ಬಂದಿದೆ, ಆಂಧ್ರ ಬ್ಯಾಂಕಿಗೆ ಬಂದಿದೆ. ಯಾರಿಂದ ಅಂದರೆ ಸೂರ್ಯ ಪೈಪ್ ಲಿಮಿಟೆಡ್. ಸೆಂಡ್ರಿ ಕ್ರೆಡಿಟರ್ ಅವರು. ಸೂರ್ಯ ಪೈಪ್ ಪ್ರೈವೇಟ್ ಲಿಮಿಟೆಡ್ ಇಂದ 25,000. ನೆಕ್ಸ್ಟ್ ಕ್ಯಾಶ್ ವಿಡ್ರಾ ಫ್ರಮ್ SBI ಬ್ಯಾಂಕ್. ಎಷ್ಟು ಬಂದಿದೆ ಅಂದರೆ 6,000. SBI ಬ್ಯಾಂಕ್ ಬಂದಿದೆ, ಬ್ಯಾಂಕ್ ಮುಖಾಂತರ ತಗೊಂಡಿದೆ. ಸೊ ಈ ರೀತಿ ಎಲ್ಲ ಟ್ರಾನ್ಸಾಕ್ಷನನ್ನು ಎಂಟ್ರಿ ಮಾಡ್ಕೊಳ್ಳಿ. ಆಮೇಲೆ ಡಿಸ್ಪ್ಲೇಗೆ ಹೋಗಿ, ಡಿಸ್ಪ್ಲೇ ಒಳಗೆ ಅಕೌಂಟ್ಸ್ ಬುಕ್ಕಿಗೆ ಹೋಗಿ, ಅಕೌಂಟ್ಸ್ ಬುಕ್ಕಲ್ಲಿ ಅಕೌಂಟ್ಸ್ ರಿಜಿಸ್ಟರ್ಡ್ ಅನ್ನು ಚೆಕ್ ಮಾಡ್ಕೊಳ್ಳಿ. ಕಾಂಟ್ರಾ ರಿಜಿಸ್ಟರ್ಡ್, ಇಲ್ಲಿ ಬ್ಯಾಂಕ್ ರಿಕಾನ್ಸಿಲೇಷನ್ ಅಂತ ಇದೆ, ಶೋ ಆಲ್ ಎಂಟ್ರೀಸ್ ಅಂತ ಕೊಡಿ. ನಿಮ್ಗೆ ಯಾವ ಬ್ಯಾಂಕ್ ಬೇಕೋ ಆ ಬ್ಯಾಂಕ್ ತಗೊಳ್ಳಿ. ಬಂದಿದೆ ನೋಡಿ, ಇದರಲ್ಲಿ ಯಾವ್ದು ಅಕೌಂಟು, ಡೆಪಾಸಿಟ್ ಎಷ್ಟು ಮಾಡಿದ್ರಿ, ವಿಡ್ರಾ ಎಷ್ಟು ಮಾಡಿದ್ರಿ, ಬ್ಯಾಂಕಲ್ಲಿ ಅಮೌಂಟ್ ಎಷ್ಟಿದೆ, ಎಲ್ಲವನ್ನು ನಿಮ್ಗೆ ಇಲ್ಲಿ ತೋರಿಸುತ್ತೆ. ನೋಡಿ SBI ಬ್ಯಾಂಕಿಂಗ್. ರಿಕಾನ್ಸಿಲೇಷನ್ ಸ್ಟೇಟ್ಮೆಂಟ್ ಅಂತ ಇದೆ, ಅಲ್ಲಿ ಹೋಗಿ ರಿಕಾನ್ಸಿಲೇಷನ್ ರಿಪೋರ್ಟ್ ಇದರಲ್ಲಿ. ಸೊ ಈ ರೀತಿಯಾಗಿ ನೀವು ಕೂಡ ಮಾಡಿ ಪ್ರಾಕ್ಟೀಸ್ ಮಾಡಿ ಅಂತ ಇವತ್ತಿನ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ.